Hello everyone. I'm going to tell about the shock topic. It is very important in all the medical subject. Like it may be nursing, it may be MBBS, it may be BMS, BHMS, pharmacy, whatever it may be. The shock topic is very important in every course of medical. So I'm going to teach a little bit short notes on it. It will be helpful for you all, and I'll tell in both English and Kannada because there is very less videos in Kannada in YouTube channels, so I'm going to tell in Kannada, so it may be helpful for the Kannada people, as well as you can watch it in English also. I'll mix it in both language. So first of all, we'll start the topic shock. We'll give a slight introduction. Means what is shock? Shock means it is a decrease in the blood supply. ಮೀನ್ಸ್ ಶಾಕ್ ಒಳಗೆ ಏನಾಗುತ್ತೆ ಅಂದರೆ ಬ್ಲಡ್ ಸಪ್ಲೈ ಬಾಡಿಯಲ್ಲಿ ಯಾವುದೇ ಒಂದು ಪಾರ್ಟ್ ಆಗಲಿ ಯಾವುದೇ ಒಂದು ಆರ್ಗನ್ಸ್ ಸೆಲ್ಸ್ ಆಗಲಿ ಅಲ್ಲಿ ಬ್ಲಡ್ ಸಪ್ಲೈ ಡಿಕ್ರೀಸ್ ಆಗುತ್ತೆ. ವೈ ಇಟ್ ಹ್ಯಾಪನ್ಸ್ ಮೀನ್ಸ್ ಡ್ಯೂ ಟು ಎನಿ ಡ್ಯಾಮೇಜ್ ಆರ್ ಎನಿ ಹೆಮರೇಜ್ ಆರ್ ಎನಿ ಕಾಸಸ್ ಲೈಕ್ ಎನಿ ಅಬ್ಸ್ಟ್ರಕ್ಷನ್ಸ್. ಈ ಒಂದು ರೀಸನ್ಸಿಂದ ಬ್ಲಡ್ ಸಪ್ಲೈ ಟಿಶ್ಯೂಸಲ್ಲಿ ಡಿಕ್ರೀಸ್ ಆಗುತ್ತೆ. ಬ್ಲಡ್ ಸಪ್ಲೈಸ್ ಮೀನ್ಸ್ ವಾಟ್ ಎವರ್ ಈಸ್ ಇನ್ ದ್ಯಾಟ್ ಗ್ಯಾಸಸ್, ನ್ಯೂಟ್ರಿಷನ್ ಆ್ಯಂಡ್ ವೇಸ್ಟ್ ಮೇನ್ಲಿ. ಅಂದರೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗೋದಿಲ್ಲ, ನ್ಯೂಟ್ರಿಷನ್ ಪಾಸ್ ಆಗೋಲ್ಲ ಸೆಲ್ಸಿಗೆ, ಆ್ಯಂಡ್ ವೇಸ್ಟ್ ರಿಮೂವ್ ಆಗೋಂಗಿಲ್ಲ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ cells will be damaged. It causes, due to the decrease in blood supply, it causes pure perfusion. Means the circulation will not occur properly in the cells. Cells ಅಲ್ಲಿ ಬ್ಲಡ್ ಸಪ್ಲೈ ಕರೆಕ್ಟಾಗಿ ಆಗದೇ ಇರೋದ್ರಿಂದ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ದ್ಯಾಟ್ ವಿಲ್ ಲೀಡ್ಸ್ ಟು ಶಾಕ್. ನೆಕ್ಸ್ಟ್, ಬೇಸಿಕ್ಲಿ ನಾವು ಇದನ್ನು ನೋಡಬೇಕಂದ್ರೆ ಇಟ್ ಈಸ್ ಅ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ಮೀನ್ಸ್ ಇಫ್ ದ ಶಾಕ್ ರಿಮೇನ್ಸ್ untreated, then it will leads to death, like inadequate blood flow to body's tissues and cells. In shock what happens is blood supply inadequate ಆಗಿರುತ್ತೆ. ಮೀನ್ಸ್ ಸರಿಯಾಗಿ ಬ್ಲಡ್ ಫ್ಲೋ ಇರೋದಿಲ್ಲ, and it may cause organ failure, cell death and even death also. ಫಸ್ಟ್ ಏನಾಗುತ್ತೆ ಅಂದರೆ ಸೆಲ್ ಡೆತ್ ಆಗುತ್ತೆ ಡ್ಯೂ ಟು ದಿ inadequate blood flow. ಆದ್ದರಿಂದ ಸೆಲ್ ಡೆತ್ ಆದಾಗಿಂದ ಆರ್ಗನ್ ಫೇಲ್ಯೂರ್ ಆಗುತ್ತೆ. ಆರ್ಗನ್ ಫೇಲ್ಯೂರ್, ಮೇನ್ ಆರ್ಗನ್ ಫೇಲ್ಯೂರ್ ಆಗ್ತಾ ಬಂತಂದರೆ ಇಟ್ ಮೇ ಆಟೋಮೆಟಿಕ್ಲಿ ಲೀಡ್ ಟು ದಿ ಡೆತ್. ದೆನ್ ಪ್ಯಾಥೋಫಿಸಿಯಾಲಜಿ, ಹೌ ಇಟ್ ಕಾಸಸ್ ಮೀನ್ಸ್ ಅದರದ್ದೊಂದು ಫಿಸಿಯಾಲಜಿ ಯಾವ ರೀತಿ ಇರುತ್ತಂದರೆ ಡ್ಯೂ ಟು ದಿ ಡಿಕ್ರೀಸ್ ಸರ್ಕ್ಯುಲೇಟಿಂಗ್ ಬ್ಲಡ್ ವ್ಯಾಲ್ಯೂಮ್. ಮೀನ್ಸ್ ಆಲ್ ಓವರ್ ದ ಬಾಡಿ ಸರ್ಕ್ಯುಲೇಟಿಂಗ್ ಬ್ಲಡ್ ವ್ಯಾಲ್ಯೂಮ್ ಡಿಕ್ರೀಸ್ ಆಯ್ತಂದರೆ, ಅಥವಾ ಕಾರ್ಡಿಯಾಕ್ ಔಟ್ಪುಟ್ ಡಿಕ್ರೀಸ್ ಆಯಿತು, ಅಥವಾ ಸಿಸ್ಟಮಿಕ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಮೀನ್ಸ್ ಬ್ಲಡ್ ವೆಸಲ್ಸಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯಿತು ಅಂತಂದರೆ, ಡಿಕ್ರೀಸ್ ಮೀನ್ ಆರ್ಟರಿಯಲ್ ಪ್ರೆಷರ್ ಮೀನ್ಸ್ ಬಾಡಿಯಲ್ಲಿ ಆರ್ಟರಿಯಲ್ ಪ್ರೆಷರ್ ಏನಾಗುತ್ತೆ, MAP ಇಟ್ ಈಸ್ ಕಾಲ್ಡ್, decrease up to 65 mmHg. The mean arterial pressure will decrease up to 65 mmHg. That is very serious condition, right? That will leads to decrease tissue perfusion. Means arterial pressure decrease ಆಗ್ತಿದೆ, ಬ್ಲಡ್ ವ್ಯಾಲ್ಯೂಮ್ದು, ಬ್ಲಡ್ ಪ್ರೆಷರ್ದು. ದ್ಯಾಟ್ ವಿಲ್ ಲೀಡ್ ಟು ಟಿಶ್ಯೂ ಪರ್ಫ್ಯೂಷನ್. ಮೀನ್ಸ್ ಟಿಶ್ಯೂ ಏನಾಗುತ್ತೆ, ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟಿಶ್ಯೂ ಡ್ಯಾಮೇಜ್ ಆದಂಗೆ ಏನಾಗುತ್ತೆ ಅಂದರೆ ಸೆಲ್ಯುಲರ್ ಹೈಪೋಕ್ಸಿಯಾ, ಬ್ಲಡ್ ಸಪ್ಲೈ ಆಗ್ತಿಲ್ಲ ಆ್ಯಂಡ್ ಟಿಶ್ಯೂ ವಿಲ್ ಗೆಟ್ hypoxia, means the oxygen will also reduced to the cell. So then cellular hypoxia ಆಗುತ್ತೆ. That will lead to anaerobic metabolism. Anaerobic metabolism means the metabolism occurs without the oxygen. So that will leads to complication, right? So decrease ATP production plus increase lactic acid. ATP means energy. It is ಎನರ್ಜಿನೇ ಪ್ರೊಡ್ಯೂಸ್ ಆಗದೆ ಇದ್ದರೆ ಬಾಡಿ ವಿಲ್ ನಾಟ್ ಟಾಲರೇಟ್ ಇಟ್. ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್, ಇಟ್ ಈಸ್ ಬ್ಯಾಡ್. ಲ್ಯಾಕ್ಟಿಕ್ ಆ್ಯಸಿಡ್ ಇನ್ಕ್ರೀಸ್ ಆಗುತ್ತೆ. ದ್ಯಾಟ್ ವಿಲ್ ಲೀಡ್ಸ್ ಟು ಮೆಟಬಾಲಿಕ್ ಆ್ಯಸಿಡೋಸಿಸ್. ಮೀನ್ಸ್ ದಿ ಮೆಟಬಾಲಿಸಮ್ ವಿಲ್ ಗೆಟ್ ಡಿಸ್ರಪ್ಟೆಡ್. ದ್ಯಾಟ್ ವಿಲ್ ಲೀಡ್ಸ್ ಟು ಆ್ಯಸಿಡೋಸಿಸ್. means the acid production will be increased. Which acid? Mainly lactic acid.
ದೆನ್ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ ರಿಲೀಸ್. ಲೈಕ್ ನಮ್ಮ ಬಾಡಿಯಲ್ಲಿ ಸರ್ಟನ್ ನಾರ್ಮಲ್ ಥಿಂಗ್ಸ್ ಆಗುತ್ತೆ. ಲೈಕ್ ಈಗ ಏನಾದರೂ ಇನ್ಫೆಕ್ಷನ್ ಆಯಿತು, ಡ್ಯಾಮೇಜ್ ಆಯಿತು, ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಬಾಡಿ ಆಟೋಮೆಟಿಕ್ಲಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಫಾರ್ ಮೇಂಟೈನಿಂಗ್ ಇಟ್ಸ್ healthy nature. So our body will release inflammatory mediators, which are those cytokines, histamine, kinins. These will get released in the body. ಇವೇನಾಗುತ್ತೆ ಅಂದರೆ ಇನ್ಫ್ಲಮೇಷನಿಗೆ ಕಾಸ್ ಆಗುತ್ತೆ. ಮೀನ್ಸ್ ಬಾಡಿ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ದ್ಯಾಟ್ ವಿಲ್ ಲೀಡ್ಸ್ ಟು a normal process of our body. Due to that inflammatory mediator release, the capillary permeability will reduce. Means the capillaries means small blood vessels will reduce the permeability. Means blood circulation ಕರೆಕ್ಟಾಗಿ ಆಗದೆ ಇರೋದ್ರಿಂದ what happens is fluid shift, means interstitial leak ಆಗುತ್ತೆ. Means from one cell intracellular to extracellular the fluid will get leak. ಮೀನ್ಸ್ ರಪ್ಚರ್ ಆಗಿರ್ಬೋದು, ಬೈ ಸ್ವೆಲ್ಲಿಂಗಿಂದ ಫ್ಲೂಯಿಡ್ ಏನಾಗುತ್ತೆ ಸೆಲ್ಲಲ್ಲಿರೋದು ಲೀಕ್ ಆಗುತ್ತೆ ಹೊರಗಡೆ. ದ್ಯಾಟ್ ವಿಲ್ ವರ್ಸನ್ ದಿ ಹೈಪೋವೊಲೆಮಿಯಾ. ಮೀನ್ಸ್ ದ ವಾಲ್ಯೂಮ್ ಸೆಲ್ಲಲ್ಲಿರೋ ಒಂದು ಫ್ಲೂಯಿಡ್ ಏನಾಗುತ್ತೆ ಹೊರಗಡೆ ಹೋದರೆ ವಾಲ್ಯೂಮ್ ವಿಲ್ ರೆಡ್ಯೂಸ್. ಸೊ ಹೈಪೋವೊಲೆಮಿಯಾ ಆಗುತ್ತೆ. ದ್ಯಾಟ್ ವಿಲ್ ವರ್ಸನ್ ದಿ ಕಂಡೀಷನ್. ಸೊ ಹೈಪೋವೊಲೆಮಿಯಾ ಆಗೋದ್ರಿಂದ ನೆಕ್ಸ್ಟ್ ಸೆಲ್ಯುಲರ್ ಡಿಸ್ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಲ್ಲಲ್ಲಿ ಫ್ಲೂಯಿಡ್ ಕಮ್ಮಿ ಆಗಿದೆ, ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಆ್ಯಂಡ್ ಸೆಲ್ ಬಿಕಮಿಂಗ್ ವರ್ಸನಿಂಗ್ ಇನ್ ಕಂಡೀಷನ್. ಸೊ ಸೆಲ್ಯುಲರ್ ಡಿಸ್ಫಂಕ್ಷನ್ ಮೇ ಕಾಸ್ ಲೈಕ್ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಫೇಲ್ ಆಗಿ ಮೈಟೊಕಾಂಡ್ರಿಯಲ್ ಇಂಜುರಿ ಆಗುತ್ತೆ. ದಟ್ ಮೈಟೊಕಾಂಡ್ರಿಯಲ್ ಇಂಜುರಿ ದ್ಯಾಟ್ ವಿಲ್ ಲೀಡ್ಸ್ ಟು ಆರ್ಗನ್ ಡಿಸ್ಫಂಕ್ಷನ್. ಮೀನ್ಸ್ ವಿ ನೋ ಇಟ್ ಈಸ್ ಅ ಎನರ್ಜಿ ಫಾರ್ ಸೆಲ್, ಪವರ್ ಹೌಸ್ ಫಾರ್ ದ ಸೆಲ್. If it is injured, then the cell will automatically get disrupted and the dysfunction will cause. That will lead to organ dysfunction. Like main organs like brain, kidney, heart, lungs, liver, GI tract, everything will get dysfunction. That will lead to multi-organ dysfunction syndrome. It is called as MODS. So automatically if multi-organ gets disrupted, dysfunction, that will lead to death if untreated. Means if the shock is untreated, automatically the person will get death. Next, now we can study about the stages of shock. Means how the progress of the shock will takes place. There are mainly 3 stages in this shock. First one is stage 1, compensatory stage. Stage 2, progressive stage. Stage 3, refractory stage. It is also called as irreversible stage. Means irreversible means we can't change it or we can't treat it. It will be remaining same only and it will definitely leads to death. ಕಂಪನ್ಸೇಟರಿ ಸ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ಇಟ್ ಇಸ್ ಲೈಕ್ ಅ ಬ್ಯಾಕಪ್ ಸಿಸ್ಟಮ್. ಈಗ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಬಾಡಿ ಟ್ರೈಸ್ ಟು ಕಂಟ್ರೋಲ್ ಇಟ್ ಆರ್ ಪ್ರೊಟೆಕ್ಟ್ ಇಟ್. ಸೊ ಬ್ಯಾಕಪ್ ಸಿಸ್ಟಮ್ ಏನು ಮಾಡುತ್ತೆ, ಲೈಕ್ it try to maintain the BP and protect the organs in compensatory stages. So first we will study about stage 1. What happens is the heart will start bleeding a lot. Means tachycardia will occur. Means heart rate will be increased and the heart tries to pump harder. Means it takes blood more for the maintenance of the BP. Blood vessels will constrict. That will lead to increase pressure. Automatically if the blood vessels will constrict, the blood pressure will increase. And then hormones, certain hormones will be released in the body. ಯಾವ hormones ಅಂದರೆ chemicals like catecholamines like epinephrine, cortisol. Why these are released means increase blood sugar and retain fluid. Means ಬಾಡಿಯಿಂದ ಫ್ಲೂಯಿಡ್ ಲಾಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಬ್ಲಡ್ ಶುಗರ್ ಇನ್ಕ್ರೀಸ್ ಮಾಡೋಕ್ಕೆ ಮತ್ತು ಫ್ಲೂಯಿಡ್ ರಿಟೇನ್ ಆಗೋಕ್ಕೆ ಬಾಡಿ ಒಳಗೆ ಟು ಇನ್ಕ್ರೀಸ್ ಬ್ಲಡ್ ವ್ಯಾಲ್ಯೂಮ್ ಇನ್ಕ್ರೀಸ್ ಇರಬೇಕು, ಡಿಕ್ರೀಸ್ ಆಗಬಾರ್ದು. ಈ ರೀಸನ್ನಿಗೆ ವಾಟ್ ಹ್ಯಾಪನ್ಸ್ ಇಸ್ ದಿ ಹಾರ್ಮೋನ್ಸ್ ಆರ್ ರಿಲೀಸ್ಡ್, ಮೇನ್ಲಿ ಎಪಿನೆಫ್ರಿನ್ ಆ್ಯಂಡ್ ಕಾರ್ಟಿಸೋಲ್. ದೀಸ್ ಆರ್ ದಿ ಕಂಡೀಷನ್ಸ್ ವಿಚ್ ಆಕರ್ಸ್ ಇನ್ ದಿ ಕಂಪನ್ಸೇಟರಿ ಸ್ಟೇಜ್. ಆ್ಯಂಡ್ ಇದು ಕಂಪನ್ಸೇಟರಿ ಸ್ಟೇಜ್ ಇದೆ ಅಂತ ನಾವು ಹೆಂಗೆ ಅರ್ಥ ಆಗುತ್ತೆ ಅಂದರೆ ಕ್ಲಿನಿಕಲ್ ಸೈನ್ಸ್ ಇದೆ. ಲೈಕ್ BP ವಿಲ್ ಬಿ ನಾರ್ಮಲ್ ಇನ್ ದಿ ಕಂಪನ್ಸೇಟರಿ ಸ್ಟೇಜ್ ಇನ್ ದಿ shock. And the heart rate will be
more than 100 means automatically the heart will be at a tachycardia stage, so heart rate will be more than 100 beat per minute. And respiratory rate, the breathing will be fast means more than 20 beats per minute, 20 breaths per minute. To blow off acid means ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಿರುತ್ತಲ್ಲ ಬಾಡಿಲಿ, ಅದನ್ನು ಹೊರಗೆ ಹಾಕೋಕ್ಕೆ ಟ್ರೈ ಮಾಡುತ್ತೆ ಬಾಡಿ. ನೆಕ್ಸ್ಟ್ ಸ್ಕಿನ್, ಮೇನ್ಲಿ ಸ್ಕಿನ್ ವಿಲ್ ಬಿ ಕೂಲ್ ಆ್ಯಂಡ್ ಇಟ್ ವಿಲ್ ಬಿ ಪ್ಲೇನ್ ಆ್ಯಂಡ್ ಕ್ಲಾಮಿ ಯಾಕಿರುತ್ತೆ ಅಂದರೆ ಡ್ಯೂ ಟು ಕನ್ಸ್ಟ್ರಿಕ್ಟ್ ಆಗಿರುತ್ತಲ್ಲ, ಸೊ ಇಟ್ ವಿಲ್ ಬಿ ಕ್ಲಾಮಿ. ಯೂರಿನ್ ಔಟ್ಪುಟ್, ದೀಸ್ ವಿಲ್ ಬಿ ಡಿಕ್ರೀಸ್ಡ್, ಯಾಕಂದರೆ ಬ್ಲಡ್ ವೆಸಲ್ ಕನ್ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ದ ಕಿಡ್ನೀಸ್ ಕನ್ಸರ್ವ್ ದ ಫ್ಲೂಯಿಡ್ಸ್, ಹೊರಗಡೆ ಹೋಗಬಾರ್ದು ಫ್ಲೂಯಿಡ್ಸ್ ಅಂತ ಕಿಡ್ನಿ ಏನು ಮಾಡುತ್ತೆ, ಫ್ಲೂಯಿಡನ್ನು ಕನ್ಸರ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ನಾಟ್ ಇನ್ಕ್ರೀಸ್ ಮೀನ್ಸ್ ಇಟ್ ಈಸ್ ಡಿಕ್ರೀಸ್ಡ್ ಯೂರಿನ್ ಔಟ್ಪುಟ್. ದೆನ್ ಮೆಂಟಲ್ ಸ್ಟೇಟಸ್ ವಿಲ್ ಬಿ ದ ಪೇಷಂಟ್ ವಿಲ್ ಬಿ ಆ್ಯಂಗ್ಜಿಯಸ್ ಮೀನ್ಸ್ ಅವ್ನ ಬಾಡಿಯಲ್ಲಿ ಸರಿಯಾಗಿ ಫಂಕ್ಷನ್ ಇರೋಲ್ಲ, ಸೊ ಆ್ಯಂಗ್ಜಿಯಸ್ ಇರುತ್ತೆ. ಹಿ ವಿಲ್ ಬಿ ರೆಸ್ಟ್ಲೆಸ್ ಆ್ಯಂಡ್ ಕನ್ಫ್ಯೂಸ್ಡ್. ಫಾರ್ ದ ಎಕ್ಸಾಮ್ ಪರ್ಪಸ್ ಲೈಕ್ NCLEX exam point, some questions will be there, like some hints like in compensatory stage what are the clinical signs, means BP will be normal, the tachycardia, if the tachycardia is there then definitely it is a compensatory stage, and plus anxiety plus cool skin means it is a compensatory stage. Next stage will be studied in the next part.